ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ನಾನೊಂದು ಸಣ್ಣ ವಿಡಿಯೋದಲ್ಲಿ ಪ್ರಶ್ನೆಗಳ ಶಕ್ತಿ ಏನು ಅನ್ನೋದನ್ನ ಹೇಳ್ತೀನಿ. ನೀವು ಸರಿಯಾಗಿ ಅದನ್ನ ಕೇಳಿ ತಿಳ್ಕೊಳ್ಳಿ. ಮತ್ತೆ ನೀವು ತರಗತಿಯಲ್ಲಿ ಒಳ್ಳೆಯ ಪ್ರಶ್ನೆಗಳನ್ನ ಕೇಳುವುದನ್ನ ಪ್ರಯತ್ನ ಮಾಡಬೇಕು. ವಿದ್ಯಾರ್ಥಿಗಳೇ, ನೀವು ಪ್ರಶ್ನೆ ಕೇಳುವುದನ್ನು ಶುರು ಮಾಡಿ, ಹೆದರಬೇಡಿ. ಕ್ಲಾಸು ಸೈಲೆಂಟ್ ಆಗಿದ್ದಾಗ ಏನು ನಿಮಗೆ ಯೋಚನೆ ಬರೋದಿಲ್ಲ, ಬರೀ ಕೇಳ್ತಾ ಇರ್ತೀರ. ನೀವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಯೋಚನೆಗಳು ಬರುತ್ತೆ. ಆದುದರಿಂದ ಪ್ರಶ್ನೆಗಳನ್ನು ಕೇಳೋದಕ್ಕೆ ಹೆದರಬೇಡಿ, ಶುರು ಮಾಡಿ. ಈ ಜಗತ್ತಿನಲ್ಲಿ ಆಗಿರುವ ಪ್ರತಿಯೊಂದು ಆವಿಷ್ಕಾರ ಅಂದ್ರೆ ಇನ್ವೆನ್ಷನ್, ಡಿಸ್ಕವರಿ ಎಲ್ಲವೂ ಸಹಿತ ಒಂದು ಸರಳ ಪ್ರಶ್ನೆಯಿಂದ ಆರಂಭವಾಗಿರುತ್ತೆ. ಯಾಕೆ, ಹೇಗೆ, ಯಾವಾಗ. ವೈ, ಹೌ, ವೆನ್. ಈ ಮೂರು ಪ್ರಶ್ನೆಗಳನ್ನು ನೀವು ಕೇಳೋದಕ್ಕೆ ಶುರು ಮಾಡಿದರೆ ನಿಮ್ಮ ಜೀವನವೇ ಬದಲಾವಣೆ ಆಗೋದಕ್ಕೆ ಡೆಫಿನೆಟ್ ಅಂತ ನಾನು ಹೇಳ್ತೀನಿ. ಇದು ನನ್ನ ಅನುಭವ. ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಗ ನಿಮ್ಮ ಆಲೋಚನಾ ಶಕ್ತಿ ಪ್ರದರ್ಶನ ಆಗುತ್ತೆ. ನೀವು ಪ್ರಶ್ನೆನೇ ಕೇಳದೆ ಹೋದ್ರೆ ನೀವು ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ಭಾವನೆ ಬರುತ್ತೆ. ಆದ್ರಿಂದ ಪ್ರಶ್ನೆ ಕೇಳಲು ದಯವಿಟ್ಟು ಹಿಂಜರಿಬೇಡಿ. ಪ್ರಶ್ನೆಗಳು ದುರ್ಬಲತೆ ಅಲ್ಲ, ಅವು ಶಕ್ತಿ. ನೀವು ಪ್ರಶ್ನೆ ಕೇಳಿದ್ರೆ ನಿಮಗೆ ಗೊತ್ತಿಲ್ಲ ಅಂತಲ್ಲ, ಅದು ನಿಮ್ಮ ಶಕ್ತಿ. ಸರಿಯಾದ ಪ್ರಶ್ನೆಯನ್ನ ಕೇಳೋದನ್ನ ಕಲ್ತ್ಕೊಳ್ಬೇಕು. ನೀವು ಪ್ರಶ್ನೆಗಳು ಅಂದ್ರೆ ಅಂತ ಇಂಥ ಪ್ರಶ್ನೆಗಳಲ್ಲ, ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬೇಕು. ಅವಾಗ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಇರುತ್ತಲ್ಲ ತರಗತಿಯಲ್ಲಿ, ಅದು ಶಕ್ತಿಯುತವಾಗಿರುತ್ತೆ. ನೀವೇನ್ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ನಿಮ್ಮ ಜೀವನದ ಗುಣಮಟ್ಟ ಸಹಿತ ನಿಮ್ಮ ಪ್ರಶ್ನೆಗಳ ಗುಣಮಟ್ಟದ ಮೇಲಿರುತ್ತೆ. ನೀವು ದೊಡ್ಡವರಾದ್ಮೇಲೆ ಯಾರನ್ನಾರು ಪ್ರಶ್ನೆ ಕೇಳಿದಾಗ ನೀವು ಏನು ಪ್ರಶ್ನೆ ಕೇಳಿದೀರಾ ಅಂತ ನಿಮ್ಮ ಬುದ್ಧಿವಂತಿಕೆ ತೋರಿಸುತ್ತೆ. ಲಾಯರ್ಗಳು ಕೇಳ್ತಕ್ಕಂಥ ಪ್ರಶ್ನೆಗಳಿದೆಯಲ್ಲ, ಕೋರ್ಟ್ನಲ್ಲಿ ಒಂದು ಕೇಸ್ ಗೆಲ್ಬೇಕಾದ್ರೆ ಆ ಪ್ರಶ್ನೆಗಳ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರಿಂದ ಪ್ರಶ್ನೆಗಳನ್ನ ಕೇಳೋದನ್ನ ಈಗಲಿಂದ ನೀವು ಕಲಿಬೇಕು. ಕಲಿತ್ರೆ ಪ್ರಶ್ನೆ ಕೇಳ್ತಾ ಇರಿ, ಆಲೋಚನೆ ಮಾಡ್ತಾ ಇರಿ, ನೀವು ಬೆಳೀತಾ ಇರಿ. ಇದೇ ನಿಮಗೆ ಹೇಳ್ಬೇಕಾದಂತ ಒಂದು ಸಣ್ಣ ಪಾಠ. ಈ ಒಂದು ಸಣ್ಣ ವಿಡಿಯೋವನ್ನು ಮಾಡೋದಕ್ಕೆ ಕಾನ್ಸೆಪ್ಟ್, ಅದರ ಡಿಸೈನು, ನ್ಯಾರೇಷನ್ನು ಡಾಕ್ಟರ್ ಸಿ ಜಿ ನಾಗರಾಜ, ಅದು ನಾನು. ನನ್ನ 60 ವರ್ಷದ ಅನುಭವದ ಮೇಲೆ ಈ ವಿಚಾರ ಹೇಳ್ತಾ ಇದ್ದೀನಿ. ಇದನ್ನ ಚೆಕ್ ಮಾಡಿದ್ದೀನಿ, ChatGPT ಜೊತೆಗೆ ಚೆಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಗೈಡೆನ್ಸು ಚಿರಾಗ್ ರವಿಶಂಕರ್, ಕ್ಲಿನಿಕಲ್ ಸೈಕಾಲಜಿಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವ್ಯೂಯಿಂಗ್ ದಿಸ್ ವಿಡಿಯೋ.